ಇನ್ನು ಇದರ ಜವಾಬ್ದಾರಿಯನ್ನು ಮಧುಸೂದನ್ ನಾಯಕ್ ಅವರಿಗೆ ವಹಿಸಲಾಗಿದೆ. ಅಂದರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕ್ ಯಾವುದೇ ಕಾರಣಕ್ಕೂ ಯಾವ ಮನೆಯ ವಿವರಗಳು ಕೂಡ ತಪ್ಪು ಹೋಗಬಾರ್ದು, ಸಮಸ್ಯೆಗಳಾಗಬಾರ್ದು, ಆ ರೀತಿ ಸರ್ವೆ ಅದನ್ನು ನಾವು ಮಾಡ್ತೀವಿ. ಮಧುಸೂದನ್ ನಾಯಕ್ ಮಾತಾಡಿದ್ದಾರೆ. ಬನ್ನಿ, ಮಧುಸೂದನ್ ನಾಯಕ್ ಟಿವಿ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ನನ್ನ ಜೊತೆಗೆ ಮಾತನಾಡೋದಕ್ಕೆ ಈಗ ಮಧುಸೂದನ್ ನಾಯ್ಕ ಅವರು ಜಾಯ್ನ್ ಆಗಿದ್ದಾರೆ. ಮಧುಸೂದನ್ ನಾಯ್ಕ ಅವರು ಈ ಬಾರಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಹಜವಾಗಿ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಪಡೆದಿದೆ. ಈ ಬಾರಿಯ ಜಾತಿ ಗಣತಿ ಇರ್ಬೋದು ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೇಗೆ ಯಾವ ರೀತಿ ನಡೆಯುತ್ತೆ ಸರ್? ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದಾಗೆ ನಾವು ಈ ಸಾರಿ ಭಾಳ ಸೈಂಟಿಫಿಕ್ ಆಗಿ ಹಿಂದಿನ ಏನು ದೋಷಗಳಿದ್ವು ಅವನ್ನೆಲ್ಲ ಗಣನೆಗೆ ತಗೊಂಡು 3 ಹೊಸ ಆ್ಯಪನ್ನು ಜನರೇಟ್ ಮಾಡಿ ನಮ್ಮ ಟೈಮ್ ಕಮಿಟ್ಮೆಂಟ್ ಏನಿದೆ ಅದ್ರ ಪ್ರಕಾರ ಮಾಡಬೇಕಂತ ಹೇಳಿ ಯೋಜನೆ ಮಾಡಿದ್ದೀವಿ. ನಮ್ಮ ಎಲ್ಲ ತಯಾರಿ ಆಗಿದೆ. ಮುಂಚೆ ಪ್ರಿಪ್ರೇಷನಿಗೆ ಭಾಳಷ್ಟು ಟೈಮ್ ತೊಗೊಳ್ತಾ ಇತ್ತು. ಸರ್ವೆ ವರ್ಕ್ ಆ್ಯಕ್ಚುಲಿ ನಾವು ಏನು ಇವಾಗ ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟರಲ್ಲಿ ಮುಗೀತದೆ. ಬೇರೆ ಏನು ನಮಗೆ ಈವರೆಗೂ ಏನೂ ತೊಂದರೆಗಳಿಲ್ಲ. ನಾವು ವಿಲ್ ಸ್ಟ್ಯಾಂಡ್ ಬೈ ಅವರ್ ಕಮಿಟ್ಮೆಂಟ್ ದಟ್ ವಿಲ್ ಸ್ಟಾರ್ಟ್ ಫ್ರಮ್ 22nd of September and complete it before the 7th of October. ಈ ಬೆಂಗಳೂರು ಗ್ರೇಟರ್ ಬೆಂಗಳೂರು ಶುರು ಆಗಿದ್ದರಿಂದ ಅಲ್ಲಿ ಕೋಆರ್ಡಿನೇಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಏನೋ ತೊಂದರೆಗಳಾಗಿತ್ತು. ಅದನ್ನು ನಾವು ಅಡ್ರೆಸ್ ಮಾಡಿ ಮುಂದುವರಿಸ್ತಾ ಇದ್ದೀವಿ. ಬೆಂಗಳೂರು ವ್ಯಾಪ್ತಿಯಲ್ಲಿ ಟೀಚರ್ನ ಜಾಸ್ತಿ ಬಳಕೆ ಮಾಡ್ತಾ ಇದ್ದಿದ್ದರಿಂದ ಬೆಂಗಳೂರು ವ್ಯಾಪ್ತಿಗೆ ಸೀಮಿತವಾಗಿ ಒಂದು 4-5 ದಿವಸ ಹಿಂದೆ ಮುಂದೆ ಆಗಬಹುದು ಅಷ್ಟೇ ಹೊರತು ಬೇರೆ ಎಲ್ಲನೂ ನಮ್ಮ ಪ್ಲಾನ್ ಪ್ರಕಾರ ನಡೀತದೆ. ಬರೀ ಟೆಕ್ನಾಲಜಿನ ಹೇಗೆ ಬಳಸ್ಕೊಳ್ಳಲಾಗ್ತದೆ? ಯಾಕಂದ್ರೆ ಎಂಡ್ ಆಫ್ ದ ಡೇ ಅದನ್ನು ಯೂಸ್ ಮಾಡೋದು ಕೂಡ ಟೆಕ್ನಾಲಜಿಯಿಂದ ಯಾವಾಗ ಬಿಲ್ ಕಲೆಕ್ಟರ್ ಪ್ರತಿಯೊಂದು ಮನೆಗೆ ಹೋಗ್ತಾರೆ 2 ಕೋಟಿ ಮೇಲೆ, ಅಲ್ಲಿ ಅವರು ಡಿಯೋ ಟ್ಯಾಗ್ ಮಾಡಿ ಒಂದು ಲೊಕೇಶನ್ ಐಡೆಂಟಿಫೈ ಮಾಡ್ತಾರೆ. ಈ ಮೀಟರು ಈ ಮನೆಯದು, ಇದು ಇಲ್ಲಿ ಒಬ್ಬರು ಕುಟುಂಬ ಇದೆ ಅಂತ ಹೇಳಿ. ಆ ಬೇಸಿಸ್ ಮೇಲೆ ಗೈಡೆಡ್ ಬೈ ದ್ಯಾಟ್ ವೆರಿ ಜಿಯೋ ಲೊಕೇಶನ್ ಇನ್ಯೂಮರೇಟರ್ ಹೋಗ್ತಾರೆ 2ನೇ ಸಾರಿ. ಅದು ನಾವು ಕಂಪ್ಲೀಟ್ 2 ಕೋಟಿ ಜನರದ್ದು ಮನೆ ಐಡೆಂಟಿಫೈ ಆದಮೇಲೆ ನಮ್ಮ ಈ ಸಮೀಕ್ಷೆ ಶುರು ಆಗ್ತದೆ. ದೇ ಆಲ್ಸೋ ಗೆಟ್ ಲೇಡ್ ಬೈ ದಿ ವೆರಿ ಜಿಯೋ ಟ್ಯಾಗಿಂಗ್ ಆ್ಯಂಡ್ ಲೊಕೇಶನ್. ನಿಮ್ಮಲ್ಲಿ ಗೂಗಲ್ನಲ್ಲಿ ಲೊಕೇಶನ್ ಹುಡುಕೊಂಡು ಹೋಗ್ತಿರಲ್ಲ, ಹಾಗೆ ನಮ್ಮ ಆ್ಯಪು ಟೀಚರ್ಗೆ ಆಟೋಮೆಟಿಕ್ಕಾಗಿ ಡೈರೆಕ್ಷನ್ ಕೊಡ್ತದೆ. ಒಬ್ಬರು ಅಲ್ಲಿ ಮಿಸ್ ಆಗಿದ್ದರೆ ನಾವು ಬ್ಯಾಕ್ ಎಂಡ್ನಲ್ಲಿ ಸಿಸ್ಟಮ್ನಲ್ಲಿ ಅವ್ರಿಗೆ ಗೈಡ್ ಮಾಡಲಿಕ್ಕಾಗ್ತದೆ. ಸೊ ಯಾವ ಮನೆಯನ್ನು ತಪ್ಪಿ ಹೋಗುವ ಪ್ರಮೇಯ ಬರೋದಿಲ್ಲ ನಮ್ಮ ಇದರಲ್ಲಿ. ನಾವು ಸಾಕಷ್ಟು ಎಲ್ಲನೂ ಇವು ತೊಂದರೆಗಳಾಗಿದ್ದನ್ನು ವಿಚಾರದಲ್ಲಿ ಇಟ್ಕೊಂಡೇ ನಮ್ಮ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ದೇರ್ ಇಸ್ ನೋ ಇಶ್ಯೂ ಆಸ್ ಆಫ್ ನೌ. ನಾವು ವೇರಿಯಸ್ ಟೆಕ್ನಾಲಜಿ ಯೂಸ್ ಮಾಡಿ ಅಷ್ಟರಲ್ಲಿ ಮಾಡಿ ಕಂಪ್ಲೀಟ್ ಮಾಡಿ. ಧನ್ಯವಾದ. ಇದಿಷ್ಟು ಮಧುಸೂದನ್ ನಾಯ್ಕ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಪ್ರಮೋದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇದೀಗ ತಾನೇ ನೀವು ಮಾತಾಡ್ತಾ ಇದ್ರಿ, ನಾವು ಕೂಡ ನೋಡ್ತಾ ಇದ್ವಿ. ಅಂದರೆ ಈ ಎಲ್ಲ ವಿವರಗಳನ್ನು ಅವ್ರು ಕೊಡ್ತಾ ಇದ್ರು ಮಧುಸೂದನ್ ನಾಯಕ್. ಯಾವುದೇ ಗೊಂದಲ ಆಗಬಾರ್ದು, ಹಿಂದಿನ ತಪ್ಪುಗಳೇನಿದೆಯಲ್ಲ ಆ ತಪ್ಪುಗಳ ಪುನರಾವರ್ತನೆ ಆಗಬಾರ್ದು, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕಾಂತರಾಜ್ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರಾಜಕಾರಣಿಗಳು, ಈ ನಾಯಕರುಗಳು ಆಡಿದಂಥ ಮಾತುಗಳನ್ನು ನಾವು ಕೇಳಿದ್ದೀವಿ. ಯಾವುದೇ ತೊಂದರೆ ಇಲ್ಲ, ಪಕ್ಕಾ ವೈಜ್ಞಾನಿಕವಾಗಿ ಆಗಿರುವಂಥದ್ದು, ಯಾವುದೇ ಲೋಪಗಳಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈಗ ತಾನೇ ಇವ್ರು ಹೇಳ್ತಾ ಇದ್ದಾರೆ ಮಧುಸೂದನ್ ನಾಯಕ್. ಹಿಂದಿನ ತಪ್ಪುಗಳು ಪುನರಾವರ್ತನೆ ಆಗಲ್ಲ, ಅಂದರೆ ಹಿಂದೆ ಆಗಿರುವಂಥದ್ದು ಕೂಡ ತಪ್ಪಾಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇದಕ್ಕೊಂದು ನಿರ್ದಿಷ್ಟ ಕಾಲಾವಧಿಯನ್ನು ಕೊಟ್ಟಿದ್ದೀವಿ ನಾವು, ಅಷ್ಟರೊಳಗಡೆಗೆ ಅವ್ರು ಮುಗಿಸ್ಕೊಡ್ತಾರೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 7ರವರೆಗೆ ಇದೆಲ್ಲವೂ ಕೂಡ ಮುಗಿಯುತ್ತೆ ಅಂತ. ಅಷ್ಟು ಸುಲಭನಾ ಪ್ರಮೋದ್? ಯಾಕಂದರೆ ಈ ನಿಮ್ಮ ಮನೆ ಮುಂಭಾಗದಲ್ಲಿ ಬಂದು ಗೋಡೆಗಳಿಗೆ ಚೀಟಿ ಅಂಟಿಸಿ ಹೋಗ್ಬಿಟ್ರೆ ಕೆಲಸ ಮುಗಿದೋಗುತ್ತಾ? ಅದಾಗಲಿಕ್ಕೆ ಸಾಧ್ಯನಾ? ಜೊತೆಗೆ ಇನ್ನೊಂದು ಎಲ್ಲೊಂದು ಕಡೆಗೆ ಅವಸರದ ಅಡುಗೆ ಆಗಲ್ವಾ? ಮತ್ತೆ ಇಲ್ಲಿ 10 ಪ್ರಶ್ನೆಗಳು ಹೇಳಲ್ವಾ ಪ್ರಮೋದ್? ರಂಗನಾಥ್, ಹಿಂದೆ ಕಾಂತರಾಜು ವರದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಕಾಂತರಾಜು ವರದಿಯ ಸಮೀಕ್ಷೆ ಏನಿತ್ತು ರಂಗನಾಥ್, ಅದು ಕೇವಲ 15 ದಿನದಲ್ಲಿ ಮಾತ್ರ ಆಗಿರುವಂಥದ್ದು. ಸಮೀಕ್ಷೆಯ ಪ್ರಕ್ರಿಯೆ ಕೇವಲ 15 ದಿನದಲ್ಲಿ ಮಾತ್ರ ಆಗಿದೆ. ಆದರೆ ಅದಾದ ಬಳಿಕ ವರದಿಯ ವಿಚಾರ ಏನಿತ್ತಲ್ಲ ಸುಮಾರು 10 ವರ್ಷ ಹಿಡಿಯಿತು. ಯಾವಾಗ ಸಮೀಕ್ಷೆ ಆಯಿತು, ಸಮೀಕ್ಷೆ ಆದಮೇಲೆ ದತ್ತಾಂಶಗಳು ಸಿಕ್ಕಾದ್ಮೇಲೆ ಅದರ ಪರಿಶೀಲನೆ ಆಯಿತು, ಅದೆಲ್ಲವೂ ಕೂಡ ಸುಮಾರು 10 ವರ್ಷಗಳಾಯಿತು. ಈಗ ಇರುವಂಥ ಪ್ರಶ್ನೆ, ಎಷ್ಟು ದಿನಗಳ ಒಳಗೆ ಈ ಒಂದು ವರದಿಯನ್ನು ಕೊಡ್ತಾರೆ? ಕೇವಲ ಸಮೀಕ್ಷೆ ಅಷ್ಟೇ ಅಲ್ಲ ರಂಗನಾಥ್, ವರದಿಯನ್ನು ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಇರುವಂಥ ಪ್ರಶ್ನೆ. ಇದೇ ವಿಚಾರವಾಗಿ ನಾವು
ಕೂಡ ಮಧುಸೂದನ್ ನಾಯ್ಕ್ ಅವ್ರ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಮಧುಸೂದನ್ ನಾಯ್ಕ್ ಹೇಳಿರುವಂಥದ್ದು, ನಾನು 90 ದಿನಗಳ ಡೆಡ್ಲೈನ್ ಅನ್ನ ಅಥವಾ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀನಿ, ಹೀಗಾಗಿ ಆದಷ್ಟು ಮಾಡಿ 90 ದಿನಗಳ ಒಳಗೆ ನಾನೊಂದು ವರದಿಯನ್ನ ಕೊಡ್ತಾ ಇದ್ದೀನಿ, ಜೊತೆಗೆ ನಾನು ಸೆಲ್ಫ್ ರೆಸ್ಪೆಕ್ಟ್ ಇರುವಂತಹ ವ್ಯಕ್ತಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಈಗ ಜಾತಿ ಗಣತಿಯ 2ನೇ ಭಾಗ ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅದರ 2ನೇ ವಿಚಾರಕ್ಕೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇವತ್ತಿನಿಂದ ಒಂದು ರೀತಿ ಅಧಿಕೃತವಾಗಿ ಎಲ್ಲ ಪ್ರಕ್ರಿಯೆ ಆರಂಭವಾಗಿದೆ ಅಂತ ತಪ್ಪಾಗಲ್ಲ. ಈಗಾಗಲೇ ಎಲ್ಲ ರೀತಿಯಂಥ ತರಬೇತಿ ಪ್ರಕ್ರಿಯೆಗಳು ಕೂಡ ಆರಂಭವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ತಾಂತ್ರಿಕವಾಗಿ ಏನೆಲ್ಲ ಅಗತ್ಯತೆ ಇದೆ ಅದರ ಬಗ್ಗೆ ಕೂಡ ಈಗಾಗಲೇ ಸರ್ಕಾರ ಮತ್ತು ಆಯೋಗ ಹೆಚ್ಚಿನ ಗಮನವನ್ನು ಹರಿಸಿದೆ. ಇವತ್ತಿನ ಅಥವಾ ಈಗಿನ ಸಮೀಕ್ಷೆ ಬಗ್ಗೆ ಹೇಳೋದಾದ್ರೆ ರಂಗನಾಥ್, ಈ ಬಾರಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ಏನು ಸಮೀಕ್ಷೆ ಮಾಡ್ತಾರೆ, ಈ ಸಮೀಕ್ಷೆಯಲ್ಲಿ ನಾನಾ ರೀತಿಯಾದಂಥ ಟೆಕ್ನಾಲಜಿಯನ್ನು ಗುರುತಿಸಿಕೊಳ್ಳಲಾಗಿದೆ. ಮೊದಲನೇ ಹಂತದಲ್ಲಿ ಅಂದರೆ ಕಳೆದ ಬಾರಿ ಯಾವ ರೀತಿ ಮಾಡಲಾಗಿತ್ತು ರಂಗನಾಥ್, ನೇರ ಹೋಗಿ ಮನೆಗಳಿಗೆ ಸಮೀಕ್ಷೆಯನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ ರಂಗನಾಥ್ ನೇರವಾಗಿ ಮೊದಲಿಗೆ ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ಮೀಟರ್ ಇರುತ್ತಲ್ಲ, ಎಲೆಕ್ಟ್ರಿಕಲ್ ಮೀಟರ್ಗಳಿಗೆ UHD ನಂಬರ್ ಇರುತ್ತೆ, ಅಂದರೆ ಯೂನಿಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ನಂಬರ್ ಅನ್ನುವಂಥ ಒಂದು ನಂಬರ್ ಇರುತ್ತೆ. ಮೊದಲು ಅಲ್ಲೆಲ್ಲವೂ ಕೂಡ ಒಂದು ಮಾರ್ಕರನ್ನು ಅಥವಾ ಒಂದು ಸ್ಟ್ಯಾಂಪನ್ನು ಹಾಕಲಾಗುತ್ತೆ, ಗುರುತಿಸಲಾಗುತ್ತೆ. ಅದಾದ ಬಳಿಕ ಪ್ರಶ್ನೋತ್ತರಗಳನ್ನು ನೇರವಾಗಿ ಮನೆಗಳಿಗೆ ವಿಳಾಸಗಳಿಗೆ ತಲುಪಿಸಲಾಗುತ್ತೆ. ಅದಾದ ನಂತರ ಶಿಕ್ಷಕರು ಹೋಗಿ ಅಲ್ಲಿ ತಳ್ತಾರೆ. ಅದರ ಜೊತೆಗೆ ಆ್ಯಪ್ ಮೂಲಕ ಜೊತೆಗೆ ವೆಬ್ಸೈಟ್ ಮೂಲಕವೂ ಕೂಡ ಅದನ್ನು ನೇರವಾಗಿ ಸಮೀಕ್ಷೆ ಮಾಡಬಹುದಾಗುತ್ತೆ. ಹೀಗಾಗಿ ನಾನಾ ರೀತಿಯಲ್ಲಿ ನಾವೀಗ ಈ ಬಾರಿಯ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಮಾತನ್ನ ಈಗಾಗಲೇ ಆಯೋಗ ಕೂಡ ಹೇಳ್ತದೆ. ಜೊತೆಗೆ ಕಳೆದ ಬಾರಿ ಒಂದಿಷ್ಟು ಅವಸರಗಳಾಗಿತ್ತು, ಕೆಲವೊಂದಿಷ್ಟು ಸಮುದಾಯಗಳನ್ನ ಬಿಡಲಾಗಿತ್ತು, ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಲಿಲ್ಲ ಅನ್ನುವಂಥ ಆರೋಪ ಇತ್ತು. ಹೀಗಾಗಿ ತಂತ್ರಜ್ಞಾನವನ್ನು ಬಳಸಿ ಜಿಯೋ ಟ್ಯಾಗಿಂಗ್ ಅನ್ನ ಮಾಡಿ, ಜೊತೆಗೆ ನೇರವಾಗಿ ಗೂಗಲ್ ಮ್ಯಾಪಿಂಗ್ ಅನ್ನ ಮಾಡಿ ನಾವು ಮನೆಗೂ ತಲುಪ್ತೀವಿ ಅನ್ನುವಂಥ ಮಾತನ್ನ ಮಾಡಿದ್ದಾರೆ. ಈ 15 ದಿನಗಳಲ್ಲಿ ಎಷ್ಟು ಸಮರ್ಪಕ, ಎಷ್ಟು ಪರ್ಸೆಂಟೇಜ್, ಸಾಮಾನ್ಯವಾಗಿ 90ರಿಂದ 95% ಅಷ್ಟು ಮಾತ್ರ ಸಮೀಕ್ಷೆ ನಿಖರವಾಗಿರುತ್ತೆ. ಹೀಗಾಗಿ ಇಷ್ಟೊಂದು ಟೆಕ್ನಾಲಜಿ ಬಂದಾದ್ಮೇಲೂ ಕೂಡ ನಿಖರತೆ ಯಾವ ರೀತಿ ಇರುತ್ತೆ, ಜೊತೆಗೆ ಮುಂದೇನಾಗುತ್ತೆ ಅದ್ರ ಮೇಲೆ ಎಲ್ಲ ಸಮೀಕ್ಷೆ ನಿಂತಿದೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.